ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಸರ್ಕಾರಿ ನೌಕರರ ಕಾಮ್ಸ್ ಹಾಜರಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಲಾಖೆಯಿಂದ ಒಂದು ಸುತ್ತೋಲೆ ಬಿಡುಗಡೆ ಆಗಿದೆ. ಸೊ ಎಲ್ಲವನ್ನು ಕ್ಲಿಯರ್ ಕಟ್ ಆಗಿರ್ತೀನಿ, ದಯಮಾಡಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳಿದರೆ ಇಡೀ ಸುತ್ತೋಲೆಯಲ್ಲಿ ಎಲ್ಲವನ್ನು ನಿಮಗೆ ಒಂದು ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ. ಒಂದು 5ರಿಂದ 10 ನಿಮಿಷ ಟೈಮ್ ಇದ್ದರೆ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್. ಇಲ್ಲಿ ನೋಡಿ ಏನು ಹೇಳಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಡಿಜಿಟಲ್ ಕಣ್ಗಾವಲು ಅಂತ, ಡಿಜಿಟಲ್ ಕಣ್ಗಾವಲು ಇನ್ನು 10 ಗಂಟೆ ಬಳಿಕ ಹಾಜರಾತಿಗೆ ಅವಕಾಶ ಇಲ್ಲ ಅಂತ. ಸೊ ಬೆಳಗಿನ ಜಾವ 10 ಗಂಟೆಗೆ ಏನು ಬರ್ತಾರೆ ಅವರು, ಒಂದು ಆಫೀಸ್ ಆಗಲಿ ಅಥವಾ ಒಂದು ಶಾಲೆ ಕಾಲೇಜ್ ಆಗಲಿ, ಅಂದರೆ ಮಾರ್ನಿಂಗ್ 10 o'clock ಮ್ಯಾಕ್ಸಿಮಮ್, ಆಫ್ಟರ್ 10 o'clock ಯಾವುದೇ ಹಾಜರಾತಿಗೆ ಅವಕಾಶ ಇಲ್ಲ ಅಂತ. ಇನ್ ಕೇಸ್ ಲೇಟರ್ಸ್ ಆಯಿತು ಅಂತಂದರೆ ಇಡೀ ದಿನ ರಜಾ ಅಂತಕ್ಕಂಥ ಡಿಕ್ಲರೇಷನ್ ಆಗುತ್ತೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ, ನೋಡೋಣ. ಸೊ ಹೇಗೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಸುತ್ತೋಲೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಆರ್ಥಿಕ ಇಲಾಖೆಯು ಒಂದು ಮಹತ್ವದ ಸುತ್ತೋಲೆಯನ್ನು ಪ್ರಕಟ ಮಾಡಿದೆ. ಇನ್ನು ಮುಂದೆ ಎಲ್ಲ ಸರ್ಕಾರಿ ನೌಕರರು ಕರ್ತವ್ಯ ಕಾಮ್ಸ್, ದಟ್ ಈಸ್ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ, ಆ ಮೊಬೈಲ್ ಅಪ್ಲಿಕೇಶನ್ ಮೂಲಕವಾಗಿ ಬೆಳಗ್ಗೆ 10 ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಅವರ ಹಾಜರಾತಿಯನ್ನು ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಲೇಬೇಕು ಅಂತಕ್ಕಂಥ ಆದೇಶವನ್ನು ಈಗಾಗಲೇ ಗೌರ್ಮೆಂಟ್ ಮಾಡಿರುವಂಥದ್ದು. ಸೊ ಇದ್ರ ಜೊತೆಗೆ ಈ ಪಾರದರ್ಶಕ ಆಡಳಿತ ಮತ್ತು ನಿಖರವಾದ ಸ್ಥಳ ಒಂದು ಪರಿಶೀಲನೆ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ಸರ್ಕಾರಿ ಕಚೇರಿಯ ಒಂದು ಜಿಯೋಗ್ರಫಿಕಲ್, ದಟ್ ಈಸ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತಾರೆ, ಅದನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಂತ. ಸೊ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಾಗಿದೆ. ಅವೆಲ್ಲವನ್ನು ಸಂಗ್ರಹಿಸ್ತಕ್ಕಂಥ ಕೆಲವೊಂದು ಪ್ರಕ್ರಿಯೆಗೆ ಈಗ ಚಾಲನೆಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಏನು ಹೊಸ ನಿಯಮ ಇದು? ಹಾಗಿದ್ರೆ ಏನು ಅಂಶಗಳಿದೆ ಅಂತ ಇದರಲ್ಲಿ, ಈ ಒಂದು ಭೌಗೋಳಿಕ ನಿರ್ದೇಶನಾಂಕ ಅಂತಂದರೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಹಾಜರಾತಿ ಕಡ್ಡಾಯ ಅಂತ. ಫಸ್ಟು ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮ್ಮ ಹಾಜರಾತಿಯನ್ನು HRMSನ ಕರ್ತವ್ಯ ಅಪ್ಲಿಕೇಶನ್ ಮೂಲಕವಾಗಿ ದಾಖಲಿಸಬೇಕು. HRMSನ ಕರ್ತವ್ಯ ಅಪ್ಲಿಕೇಶನ್ ಅಂದರೆ ಇಸ್ ನಥಿಂಗ್ ಬಟ್ ಕಾಮ್ಸ್ ಅಂತ ಅದು. ಇನ್ನು ಪ್ರತಿಯೊಂದು ಕಚೇರಿಗಳಿಗೂ ಕೂಡ ಜಿಯೋ ಟ್ಯಾಗಿಂಗ್ ಆಗಿರುತ್ತೆ, ಅದೆಲ್ಲ ಗೊತ್ತಿರೋ ವಿಚಾರ. ಪ್ರತಿಯೊಂದು ಸರ್ಕಾರಿ ಕಚೇರಿಯ ನಿಖರವಾದಂಥ ರೇಖಾಂಶ ಮತ್ತು ಅಕ್ಷಾಂಶಗಳನ್ನು ಜಿಯೋ ಕೋಆರ್ಡಿನೇಟ್ಸ್ ಅಂತ ಹೇಳ್ತಾರೆ, HRMS ESS ಆ್ಯಪ್ ಮೂಲಕವಾಗಿ ಅದನ್ನು ಸೆರೆ ಹಿಡಿಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ಥಿಂಕ್ ಮಾನಿಟರ್ ಮಾಡಲಿಕ್ಕೆ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಲಾಗಿದೆ. ಜಿಯೋ ನಿರ್ದೇಶನಾಂಕಗಳನ್ನು ದಾಖಲು ಮಾಡಲಿಕ್ಕೆ ಪ್ರತಿಯೊಂದು ಕಚೇರಿಯಿಂದ ಏನು ಮಾಡಿದರೆ ಒಬ್ಬ ಗ್ರೂಪ್ ಬಿ ಅಥವಾ ಅದಕ್ಕಿಂತ ಮೇಲ್ಪಟ್ಟ ದರ್ಜೆ ಅಧಿಕಾರಿಯನ್ನು ನೌಕರರ ರೇಖಾಚಿತ್ರ ಸಂಗ್ರಹಣೆಗಾಗಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅವರು ಅಪಾಯಿಂಟ್ ಆಗಿದ್ದಾರೆ ಇಲ್ಲಿ ಅಂತಂದರೆ ನೌಕರರ ರೇಖಾಚಿತ್ರ ಸಂಗ್ರಹಣೆಗಾಗಿ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ. ಹಾಗಾದರೆ ಯಾವ ರೀತಿಯಾಗಿ ಈ ಜಿಯೋ ಟ್ಯಾಗಿಂಗ್ ಮಾಡಬೇಕು, ಇದನ್ನು ತುಂಬ ಜನ ಕೇಳಿದರು. ಪ್ರಾಸೆಸ್ ಏನು ಜಿಯೋ ಟ್ಯಾಗಿಂಗ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹಂತವಾಗಿ ಎಲ್ಲವನ್ನು ಹೇಳಿದ್ದಾರೆ. ದ ವೆರಿ ಫಸ್ಟ್ ಪಾಯಿಂಟ್ ಈಸ್ ಅನುಮೋದಕರು. ಅವ್ರು ಏನು ಮಾಡಬೇಕು ಅಂತ, ಅಪ್ರೂವರ್ ಅಥವಾ DDO ಅಂತ ಹೇಳ್ತಿರ್ತಾನೆ, ಅನುಮೋದಕರು ಮಾಡಬೇಕಾದಂಥ ಕೆಲಸ ಫಸ್ಟು ಏನು, ಮೊದಲೇನು ಮಾಡಬೇಕು, ಅವರು HRMS 2.0 ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟು ಅವರ ಕಚೇರಿಯನ್ನು ಆಯ್ಕೆ ಮಾಡಬೇಕಾಗತ್ತೆ, ಜೊತೆಗೆ ಅವರ ವಿಳಾಸದ ವಿವರಗಳನ್ನು ನವೀಕರಿಸಬೇಕಲ್ಲಿ. ಸೊ ಫಸ್ಟ್ ಏನು ಮಾಡಬೇಕು, HRMS 2.0 ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಕಚೇರಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ವಿಳಾಸದ ಎಲ್ಲ ವಿವರಗಳನ್ನು ಅವರು ನವೀಕರಿಸಬೇಕಾಗಿರುತ್ತೆ. ನೆಕ್ಸ್ಟು ಜಿಯೋ ನಿರ್ದೇಶನಾಂಕ ಸಂಗ್ರಹಣೆಗಾಗಿ ಒಬ್ಬ ಅಧಿಕಾರಿಯನ್ನು ನಾಮನಿರ್ದೇಶನ ಮಾಡಿ ವಿವರಗಳನ್ನು ಉಳಿಸಬೇಕು ಅಂತ, ಅದನ್ನು ನಾಮಿನೇಟ್ ಮಾಡಿ ಏನು ಮಾಡಬೇಕು, ಸೇವ್ ಮಾಡಬೇಕು ಇನ್ಫಾರ್ಮೇಷನ್ಸನ್ನು. ನೆಕ್ಸ್ಟ್ ಮೂರನೇದು ನಾಮನಿರ್ದೇಶಿತ ಅಧಿಕಾರಿ, ನಾಮಿನೇಟೆಡ್ ಎಂಪ್ಲಾಯ್ ಅಂತ ಹೇಳ್ತಾರೆ ಅದನ್ನು. ಸೊ ಅವನ ಕೆಲಸ ಏನು ಆಗಿದರೆ, ಈ ನಾಮಿನೇಟೆಡ್ ಎಂಪ್ಲಾಯ್ ಕೆಲಸ ಏನು, ತಮ್ಮ ಮೊಬೈಲ್ ಮುಖಾಂತರವಾಗಿ HRMS 2/ESS ಆ್ಯಪ್ಗೆ ಲಾಗಿನ್ ಆಗಬೇಕಾಗತ್ತೆ ಅವರು ಮೊಬೈಲ್ ಮುಖಾಂತರವಾಗಿ. ನೆಕ್ಸ್ಟು ಲಾಗಿನ್ ಆದ ನಂತರದಲ್ಲಿ ಮೈ ಪ್ರೊಫೈಲ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಅದನ್ನು ಹೇಳ್ಬಿಟ್ಟಿದ್ದಾರೆ. ಮೈ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಕ್ಯಾಪ್ಚರ್ ಮೈ ಆಫೀಸ್ ಲೊಕೇಶನ್, ಏಕೆಂದರೆ ಪ್ರತಿಯೊಬ್ಬರು ಕೂಡ ತಾವು ಕೆಲಸ ಮಾಡ್ತಕ್ಕಂಥ ಸ್ಥಳದ ಲೊಕೇಶನ್ಸನ್ನು ಕಂಪಲ್ಸರಿಯಾಗಿ ಅಲ್ಲಿ ಕೊಡಲೇಬೇಕಾಗತ್ತೆ, ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಕ್ಯಾಪ್ಚರ್ ಆಗುತ್ತೆ ಅದು, ಆಯಿತಾ. ಕ್ಯಾಪ್ಚರ್ ಮೈ ಆಫೀಸ್ ಲೊಕೇಶನ್ ಕ್ಲಿಕ್ ಮಾಡಬೇಕು. ಅದಾದ ನಂತರದಲ್ಲಿ ಕಡ್ಡಾಯವಾಗಿ ಕಚೇರಿಯ ಆವರಣದಲ್ಲೇ ಭೌತಿಕವಾಗಿ ಹಾಜರಿದ್ದು, ಸೊ ಫಿಸಿಕಲ್ ನಾವೇನು ಮಾಡಬೇಕಲ್ಲ, ಅಲ್ಲಿರಬೇಕಲ್ಲ ನಾವಲ್ಲಿ ಅಲ್ವಾ. ಹಾಗಾಗಿ ಭೌತಿಕವಾಗಿ ಹಾಜರಿದ್ದು ಲೊಕೇಶನ್ ಆನ್ ಮಾಡಿ ಸಬ್ಮಿಟ್ ಮಾಡಬೇಕು. ಎಲ್ಲೋ ಹೋಗ್ಬಿಟ್ಟು ಲೊಕೇಶನ್ ಆನ್ ಮಾಡಿದಾಗ ಏನಾಗುತ್ತೆ, ಲೊಕೇಶನ್ ಮಿಸ್ ಮ್ಯಾಚ್ ಆಗುತ್ತೆ, ಅವಾಗ ಸಮಸ್ಯೆ ಅವ್ರಿಗೆ ಆಗುತ್ತೆ. ಹಾಗಾಗಿ ಅವ್ರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲೇ ಮ್ಯಾಕ್ಸಿಮಮ್ 100ರಿಂದ 150 ಮೀಟರ್ ಅನ್ಸುತ್ತೆ ಡಿಸ್ಟೆನ್ಸ್ ಇದು, ಅಷ್ಟರೊಳಗಡೆ ಏನು ಮಾಡಬೇಕು, ಭೌತಿಕವಾಗಿ ಅಲ್ಲೇ ಇದ್ದು ಲೊಕೇಶನ್ ಆಪ್ಷನ್ ಕ್ಲಿಕ್ ಮಾಡಿ ಆಫ್ಟರ್ ಕ್ಯಾಪ್ಚರ್ ಅದನ್ನು ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಇವೆಲ್ಲ ಪ್ರಾಸೆಸ್ ಮಾಡಬೇಕಾದ್ರೆ ಕ್ಯಾಂಪ್ಸ್ ಮುಖಾಂತರವಾಗಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದರೆ ಅಂಥ ಟೈಮಲ್ಲಿ ಸಂಪರ್ಕ ಮಾಡಲಿಕ್ಕೆ ಒಂದಷ್ಟು ಸಹಾಯವಾಣಿಯನ್ನು ಇಲ್ಲಿ ಕೊಡಲಾಗಿದೆ. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ಇಮೇಲ್ ಐ ಡಿ ಕೂಡ ಇದೆ ಅವ್ರದ್ದು.
ತಾಂತ್ರಿಕ ತೊಂದರೆಗಳಿದ್ದರೆ ಸಹಾಯವಾಣಿ ಸಂಪರ್ಕಿಸಿ ಅಂತ. ಹಾಜರಾತಿ ಅಥವಾ ಜಿಯೋ ಟ್ಯಾಗಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಕಂಡುಬಂದರೆ ಸಿಬ್ಬಂದಿಗಳು CEG ಹೆಲ್ಪ್ ಡೆಸ್ಕನ್ನು ಸಂಪರ್ಕ ಮಾಡ್ಬೋದು. ಅಥವಾ ನೋಡಿ ಇಲ್ಲಿ ಮೊಬೈಲ್ ಸಂಖ್ಯೆ ಇದೆ 8277078123 ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರ ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ kams.helpdesk@karnataka.gov.in ಅಂತ ಇದೆ ಇಲ್ಲಿ. ಸೊ ನೆಕ್ಸ್ಟು ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು. ಇಲ್ಲಿ ಹೇಳ್ತಾರೆ, ರಾಜ್ಯ ಸರ್ಕಾರದ ಈ ಹೊಸ ಆಧಾರಿತ ತಂತ್ರಜ್ಞಾನ ವ್ಯವಸ್ಥೆಯಿಂದಾಗಿ ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಗೈರು ಹಾಜರಿಗೆ ಬ್ರೇಕ್ ಬೀಳಲಿದ್ದು ಸಾರ್ವಜನಿಕ ಸೇವೆಗಳು ಮತ್ತಷ್ಟು ವೇಗವಾಗಿ ಸಿಗ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಎಲ್ಲವೂ ಓಕೆ, ಸ್ವಾಗತ ಮಾಡಬೇಕಾಗಿರತಕ್ಕಂಥ ವಿಚಾರ. ಆದರೆ ಹಳ್ಳಿಗಳಲ್ಲಿ ತಲೆದೋರ್ತಕ್ಕಂಥ ಎಲ್ಲ ಬಗೆಯ ತಾಂತ್ರಿಕ ದೋಷಗಳನ್ನು ಅಥವಾ ಕೆಲವೊಂದು ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಈ ಲೊಕೇಶನ್ ಇಶ್ಯೂ ಆಗಿರ್ಬೋದು, ಇವೆಲ್ಲದಕ್ಕೂ ಒಂದು ಪರಿಹಾರ ಕೊಟ್ಬಿಟ್ರೆ ಇದು ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಇದೊಂದು ಅಪ್ಲಿಕೇಶನ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಮುಖಾಂತರವಾಗಿ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಕೆಲಸಗಳು ಸುಗಮವಾಗಿ ನಡೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ. ನೋಡಿ, ಇಷ್ಟೊತ್ತು ಏನು ಹೇಳಿದೆ ಅವೆಲ್ಲವೂ ಕೂಡ ಈ ಒಂದು ಸರ್ಕ್ಯುಲರ್ನಲ್ಲಿ ಇದೆ. ಇಲ್ಲಿ ನೋಡಿ, 10ನೇ ತಾರೀಕಲ್ಲಿ ಬಂದಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು 10/6/2026. ನೋಡಿ, ಸಬ್ಜೆಕ್ಟ್ ಇದೆಯಲ್ಲ, HRML ESS ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿ ದಾಖಲು ಮಾಡಲಿಕ್ಕೆ ಹಾಗೂ ಕಚೇರಿಯ ಭೌಗೋಳಿಕ ನಿರ್ದೇಶನಾಂಕಗಳನ್ನು ದೃಢೀಕರಿಸುವ ಕುರಿತು ಅಂತ. ಸೊ ಜಿಯೋ ಟ್ಯಾಗಿಂಗ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಇಲ್ಲಿ ಆ ನಿರ್ದೇಶನಾಂಕಗಳನ್ನು ದೃಢೀಕರಣ ಮಾಡಲಿಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡಿ ಸುತ್ತಲೂ ಬಿಡುಗಡೆ ಮಾಡಿದರು. ಯಾಕಂದರೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಬೇಕಲ್ಲ, ಆ ಅಕ್ಷಾಂಶ ಮತ್ತು ರೇಖಾಂಶಗಳು ಗೊತ್ತಾಗಬೇಕಲ್ಲ, ಅವರು ಇರುವಂಥದ್ದು, ಕೆಲಸ ಮಾಡ್ತಕ್ಕಂಥ ಸ್ಥಳ, ಇವೆಲ್ಲವನ್ನು ಏನು ಮಾಡುತ್ತೆ. ಸೊ ಆಟೋಮ್ಯಾಟಿಕ್ಕಾಗಿ ಒಂದು ಡಿಜಿಟಲ್ ಈ ಕಣ್ಗಾವಲಿನಲ್ಲಿ ಎಲ್ಲ ನೌಕರು ಕೆಲಸ ಮಾಡ್ತಾ ಇರ್ತಾರೆ. ಏನಾದರೂ ಅಲ್ಲಿ ಸರಿಯಾದ ರೀತಿ ಹಾಜರಾತಿ ಹೋಗ್ಲಿಲ್ವೋ, ಅವ್ರ ಲೊಕೇಶನ್ಸಲ್ಲಿ ವರ್ಕ್ ಮಾಡ್ತಿಲ್ವೋ, ಅಥವಾ ಆ ಲೊಕೇಶನಲ್ಲಿ ಇದ್ಕೊಂಡು ತಮ್ಮ ಹಾಜರಾತಿನ ಸಲ್ಲಿಸದೇ ಇದ್ದಾಗ ಏನಾಗುತ್ತೆ, ಅದು ಆಟೋಮ್ಯಾಟಿಕಲ್ಲಿ ಎಲ್ಲವೂ ಕೂಡ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಗೊತ್ತಾಗ್ಬಿಡುತ್ತೆ, ಎಲ್ಲವೂ ಕೂಡ ಅದು ಗೊತ್ತಾಗ್ಬಿಡುತ್ತೆ. ಸೊ ಯಾರು ಹೇಗೆ ಇದನ್ನು ಪ್ರಾಸೆಸನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇ ನೋಡಿ ಇಲ್ಲಿ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸರ್ಕಾರಿ ನೌಕರರ ಮೇಲೆ ಡಿಜಿಟಲ್ ಕಣ್ಗಾವಲು ಆಟೋಮ್ಯಾಟಿಕ್, ಒಂಥರ ಈಗ CC ಕ್ಯಾಮ್ರಾ ಹೆಂಗೆ ಐ ಥಿಂಕ್ ಕೆಲವೊಂದು ಇನ್ಸಿಡೆಂಟ್ ನಡೆದಾಗ ನಾವು ಅದನ್ನು ಚೆಕ್ ಮಾಡ್ತೀವಿ, ಅದೇ ಥರ ಇದು ಕೂಡ ಡಿಜಿಟಲ್ ಕಣ್ಗಾವಲು ಅಂದರೆ ಕರೆಕ್ಟಾಗಿ ಎಲ್ಲವನ್ನು ಅದು ಮಾನಿಟರ್ ಮಾಡ್ತಾ ಇರುತ್ತೆ ಆಟೋಮ್ಯಾಟಿಕ್ಕಾಗಿ. ಹಾಗಾಗಿ ಆಫ್ಟರ್ 10 o'clock ಯಾವುದೇ ಹಾಜರಾತಿಗೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಬದಲಾವಣೆಗಳನ್ನ ಮಾಡಿ ಸೊ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಸುತ್ತೋಲೆ ಇದು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದು ನೋಡಿಕೊಂಡು ಅದು ಪೂರಕವಾದಂಥ ಇನ್ಫೋಸ್ ಇಲಾಖೆಯಿಂದ ಬಂದರೆ ಅದ್ರ ಬಗ್ಗೆ ಕೂಡ ವೀಡಿಯೋನ ಮಾಡ್ತಕ್ಕಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.